ಬೆಳಗಾವಿಯಲ್ಲಿ ಲವ್ ಸೆಕ್ಸ್ ಧೋಕಾ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಮದುವೆ ಹೆಸರಲ್ಲಿ ಮೋಸ ಮಾಡಿ ಅದಾದ ನಂತರ ಬ್ಲಾಕ್ ಮೇಲ್ ಮಾಡಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಸ್ನೇಹ ಯುವತಿಗೆ ಪರಿಚಯ ಆಗಿತ್ತು. ಅದಾದ ನಂತರ ಪ್ರೀತಿಗೆ ತಿರುಗಿತ್ತು. ಸ್ನೇಹ ಪ್ರೀತಿಗೆ ತಿರುಗಿ ಮೋಸದ ಜಾಲಕ್ಕೆ ಈಗ ಯುವತಿ ತಗಲಾಕೊಂಡಿದ್ದಾಳೆ. ಈಶ್ವರ ಸಿಂಗ್, ಪ್ರೇಮ ಸಿಂಗ್, ಬಡಗೂಜರ್ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಬೆಳಗಾವಿ ಮಾಧವ ಕಾಲೋನಿ ನಿವಾಸಿ ಈಶ್ವರ ಸಿಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರುವಂತಹ ಪರಿಚಯ ಈ ಮಟ್ಟಕ್ಕೆ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ಬೆಳಗಾವಿ ಮಾಧವ ಕಾಲೋನಿ ನಿವಾಸಿಯಾಗಿದ್ದಂತ ಈಶ್ವರ ಸಿಂಗ್ ಮದುವೆ ಆಗ್ತೀನಿ ಅಂತ ಹೇಳಿ ದೈಹಿಕ ಸಂಪರ್ಕ, ಲಕ್ಷಾಂತರ ಹಣ ಕೂಡ ಈತ ಲೂಟಿ ಮಾಡಿದ್ದ. ಯುವತಿಗೆ ತಿಳಿಯದೆ ಅಶ್ಲೀಲ ವಿಡಿಯೋ ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದ. ಹಣ ಕೊಟ್ಟಿಲ್ಲ ಅಂತಂದ್ರೆ ವೈರಲ್ ಮಾಡ್ತೀನಿ ಅಂತ ಹೇಳಿ ಬ್ಲಾಕ್ ಮೇಲ್ ಕೂಡ ಮಾಡಿದ್ದಾನೆ. ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಳಗಾವಿಯಲ್ಲಿ ಲವ್ ಸೆಕ್ಸ್ ಧೋಕಾ ಪ್ರಕರಣ ಈಗ ಬೆಳಕಿಗೆ ಬರ್ತಾ ಇದೆ. ಮೊದಲನೇದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆದ ನಂತರ ಆ ಒಂದು ಫ್ರೆಂಡ್ಶಿಪ್ ಪ್ರೀತಿಗೆ ತಿರುಗುತ್ತೆ. ಅದಾದ ನಂತರ ಮದುವೆ ಆಗ್ತೀನಿ ಅಂತ ಹೇಳಿ ಈತ ಮಾತು ಕೊಟ್ಟಿರ್ತಾನೆ. ಈಶ್ವರ ಸಿಂಗ್ ಮದುವೆ ಆಗ್ತೀನಿ ಅಂತ ಹೇಳಿ ಮಾತು ಕೊಟ್ಟಿರ್ತಾನೆ. ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ಆಕೆ ಹತ್ರ ಒಳ್ಳೆ ಹಣ ಕೂಡ ಲೂಟಿ ಮಾಡಿದ್ದಾನೆ, ದೈಹಿಕ ಸಂಪರ್ಕ ಬೆಳೆಸಿದ್ದಾನೆ. ಅದಾದ ನಂತರ ಯುವತಿಗೆ ಗೊತ್ತಾಗ್ದೇನೆ ವಿಡಿಯೋ ಕೂಡ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದಂತೆ. ಹಾಗಾಗಿ ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ಈ ವಿಡಿಯೋಗಳನ್ನ ವೈರಲ್ ಮಾಡ್ತೀನಿ ಅಂತ ಹೇಳಿ ಧಮಕಿ ಹಾಕಿದ್ದಾನೆ, ಬ್ಲಾಕ್ ಮೇಲ್ ಮಾಡಿದ್ದಾನೆ. ಹಣ ಕೇಳಿದಷ್ಟು ಕೊಡಬೇಕು, ಕೊಟ್ಟಿಲ್ಲ ಅಂತಂದ್ರೆ ವೈರಲ್ ಮಾಡ್ತೀನಿ ಅಂತ ಹೇಳಿ ಈ ರೀತಿಯಾಗಿ ಯುವತಿಗೆ ಬ್ಲಾಕ್ ಮೇಲ್ ಮಾಡಿ ಚಿತ್ರಹಿಂಸೆ ಕೊಟ್ಟಿರುವಂಥದ್ದು ಗೊತ್ತಾಗ್ತಾ ಇದೆ. ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮದುವೆ ಹೆಸರಲ್ಲಿ ಮಹಾ ವಂಚನೆ ಆಗಿದೆ ನೋಡಿ. ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರುವಂತಹ ಪರಿಚಯ ಇದು. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವಂತಹ ಪರಿಚಯಗಳು ಅತಿ ಹೆಚ್ಚಾಗಿ ಇಂಥ ಪ್ರಕರಣಗಳೇ ಹೆಚ್ಚಾಗಿ ಬೆಳಕಿಗೆ ಬರ್ತಾ ಇರುವಂಥದ್ದು. ಅದಕ್ಕೆ ಹೇಳೋದು, ಸೋಷಿಯಲ್ ಮೀಡಿಯಾದಲ್ಲಿ ಯಾರ ಜೊತೆ ಆದ್ರೂ ಪರಿಚಯ ಆಗ್ತಾ ಇದೆ, ಫ್ರೆಂಡ್ಶಿಪ್ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಬಹಳ ಎಚ್ಚರವಾಗಿರಬೇಕು. ಎಷ್ಟೊಂದು ಫೇಕ್ ಅಕೌಂಟ್ಸ್ಗಳಿರುತ್ತೆ, ಅಥವಾ ಯಾರೋ ಒಬ್ಬರ ರಿಯಲ್ ಅಕೌಂಟ್ ಇದ್ರೂ ಕೂಡ ಅವ್ರ ಬ್ಯಾಕ್ಗ್ರೌಂಡ್ ಏನು, ಅವ್ರು ಏನು ಮಾಡ್ತಾ ಇದ್ದಾರೆ, ಅವ್ರು ಎಲ್ಲಿಂದ ಬಂದಿದ್ದಾರೆ, ಅವರ ಉದ್ದೇಶ ಏನು, ಹೀಗೆ ಹಲವು ಪ್ರಶ್ನೆಗಳಿರುತ್ತೆ. ಎಲ್ಲವೂ ಕೂಡ ನೋಡಿ ಹೆಣ್ಮಕ್ಳು ವಿಶೇಷವಾಗಿ ಮುಂದೆ ಹೆಜ್ಜೆ ಇಡಬೇಕು ಅನ್ನೋವಂಥದ್ದು ದೊಡ್ಡವ್ರು ಹೇಳುವಂತ ಒಂದು ವಿಚಾರ ಇದು. ಇದೀಗ ಬೆಳಗಾವಿಯಲ್ಲಿ ಮತ್ತೊಮ್ಮೆ ಇಂಥದ್ದೇ ಘಟನೆ ನಡೆದಿದೆ ನೋಡಿ. ಲವ್ ಸೆಕ್ಸ್ ಧೋಕಾ ಪ್ರಕರಣ ಈಗ ಬೆಳಗಾವಿಯಿಂದ ಬೆಳಕಿಗೆ ಬರ್ತಾ ಇರುವಂಥದ್ದು. ಮೊದಲನೇದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗುತ್ತೆ. ಅದಾದ ನಂತರ ಫ್ರೆಂಡ್ಶಿಪ್ಪು, ಲವ್, ಅದಾದ ಮೇಲೆ ದೈಹಿಕ ಸಂಪರ್ಕ, ಅದಾದ ನಂತರ ಈತ ಹಣ ಬೇಡಿಕೆ ಇಟ್ಟಿರ್ತಾನೆ. ಹಣ ಕೂಡ ಕೊಡ್ತಾ ಇರ್ತಾಳೆ ಯುವತಿ. ಅದಾದ ಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಅಂತ ಹೇಳಿ ಧಮಕಿ ಹಾಕಿದ್ದಾನೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಇಲ್ಲಿ ಬೆಳಗಾವಿಯಲ್ಲಿ ಬೆಳಕಿಗೆ ಬರ್ತಾ ಇರುವಂತಹ ಪ್ರಕರಣ ಇದು. ಅದರಲ್ಲೂ ಕೂಡ ಈ ರೀತಿಯಾಗಿ ಮೋಸ ಮಾಡಿದ್ದಾರೆ ಅಂತ ಹೇಳಿ ಅದಕ್ಕೆ ಹೇಳೋದು, ಬಹುಶಃ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾರಿಗೋ ಪರಿಚಯ ಆಗೋ ಮುಂಚೆ ಸ್ವಲ್ಪ ಹೆಣ್ಮಕ್ಳು ತುಂಬಾ ಹುಷಾರಾಗಿರ್ಬೇಕು ಅಂತ ಹೇಳಿ. ಇನ್ನ ಈತನ ಬ್ಯಾಕ್ಗ್ರೌಂಡ್ ಏನು ಅಂತ ಹೇಳಿ, ಈತ ಏನು ಈಶ್ವರ್ ಸಿಂಗ್ ಅಂತ ಹೇಳ್ತಾ ಇದೀವಲ್ಲ, ಇದು ಈತನ ಬ್ಯಾಕ್ಗ್ರೌಂಡ್ ಏನು, ಈತ ಈ ಹಿಂದೆಯೂ ಕೂಡ ಇಂಥ ಪ್ರಕರಣಗಳಲ್ಲಿ ಭಾಗಿಯಾಗಿದ್ನಾ, ಏನಾದ್ರು ಕೇಸ್ ಏನಾದ್ರು ದಾಖಲಾಗಿದೆಯಾ, ಏನಿದೆ ಹೆಚ್ಚಿನ ಮಾಹಿತಿ? ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಬೆಳಗಾವಿ ಮಾಧವ್ ಕಾಲನಿ ನಿವಾಸಿ ಈಶ್ವರ್ ಸಿಂಗ್ ಏನಿರ್ತಾನೆ, ಮತ್ತೆ ಅದೇ ರೀತಿ ಯುವತಿ ಏನಿರ್ತಾರೆ, ಇಬ್ಬರಿಗೂ ಕೂಡ ಒಂದು ಏನ್ ಸೋಷಿಯಲ್ ಮೀಡಿಯಾದಲ್ಲಿ ಫ್ರೆಂಡ್ಶಿಪ್ ಆಗುತ್ತೆ. ಅದಾದ ಬಳಿಕ ಏನ್ ಫ್ರೆಂಡ್ಶಿಪ್, ಅದೇ ಏನ್ ಪ್ರೀತಿಗೆ ತಿರುಗಿ ಒಂದ್ ರೀತಿಯಾಗಿ ಇಬ್ರು ಕೂಡ ಒಬ್ಬರಿಗೊಬ್ಬರು ಎಲ್ಲದರಲ್ಲೂ ಕೂಡ ಪಾರ್ಟಿಗೆ ಹೋಗೋದಾಗಿರ್ಬಹುದು, ಯಾವುದೇ ಒಂದು ಫಂಕ್ಷನ್ ಹೋಗೋದಾಗಿರ್ಬಹುದು, ಇಬ್ರು ಕೂಡ ಹೋಗ್ತಾ ಇದ್ರು. ಅದೇ ರೀತಿ ಅದನ್ನೇ ಮಿಸ್ಯೂಸ್ ಮಾಡಿಕೊಂಡಿರ್ತಕ್ಕಂಥ ಏನ್ ಈಶ್ವರ್ ಸಿಂಗ್ ಅನ್ನುವಂತ ಏನ್ ವ್ಯಕ್ತಿ ಏನಿದಾನೆ, ಇವನು ಆ ಮನೆಯಲ್ಲಿ ಇರ್ತಕ್ಕಂಥ ಬಂಗಾರ ಆಗಿರ್ಬಹುದು, ಅದೇ ರೀತಿ ಅವರ ತಂದೆಗೆ ಬಂದಿರತಕ್ಕಂತ ಏನು FD ತಂದೆ ತಾಯಿ ಇಟ್ಟಿರ್ತಕ್ಕಂಥ FD ಮೇಲೆ ಕಣ್ಣು ಹಾಕಿರ್ತಕ್ಕಂಥ ಏನ್ ಈ ಆರೋಪಿ ಏನಿದಾನೆ, ಈ ಆರೋಪಿ ಮೇಲೆ ಅನೇಕರು ಕೂಡ ಆ ಹುಡುಗಿ ಎಷ್ಟೇ ಕೂಡ ಹೇಳಿದ್ರು ಕೂಡ, ಇಲ್ಲ ನಾನು ಮದುವೆ ಆಗ್ತೀನಿ, ನಿನ್ನೊಂದು ಒಳ್ಳೆ ಜೀವನವನ್ನು ನಡೆಸ್ತೀನಿ ಅಂತ ಹೇಳಿ ಆಕೆಗೆ ಈಗಾಗಲೇ ಮೋಸ ಮಾಡಿರ್ತಕ್ಕಂಥದ್ದು. ಮೋಸ ಆದ್ರೂ ಕೂಡ ಮತ್ತೆ ಆ ಮಹಿಳೆಗೆ ಮತ್ತೆ ಹೇಳ್ತಾ ಇರುವಂತದ್ದು, ಅವ್ರ ತಾಯಿ ಕೂಡ ಏನು ಈಶ್ವರ್ ಸಿಂಗ್ನ ತಾಯಿ ಕೂಡ ಹೇಳ್ತಾ ಇರುವಂತದ್ದು, ನೀನು 3 ಕೋಟಿ ಕೊಟ್ರೆ ಮಾತ್ರ ನನ್ನ ಮಗನ ಜೊತೆ ಮದುವೆ ಮಾಡ್ತೇನೆ ಅಂತ ಕೂಡಿ ಒಂದ್ ರೀತಿಯಾಗಿ ಯುವತಿಗೆ ಬ್ಲಾಕ್ ಮೇಲ್ ಅಂತ ಮಾಡಿರ್ತಕ್ಕಂಥದ್ದು. ಇದಲ್ಲದೆ ಏನು ಯುವತಿಯ ಬಂಗಾರವನ್ನ ಹೋಗಿ ಅಡವು ಇಟ್ಕೊಂಡು ಅದೇ ಅಡವನ್ನ ಮತ್ತೆ ಅಂದ್ರೆ ಮಹಿಳೆಗೆ ಗೊತ್ತಾದ ನಂತರ ಅದನ್ನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಮಾಹಿತಿಯನ್ನು ಕೊಡ್ತಾಳೆ, ನನ್ನ ಬಂಗಾರನ ತೆಗೆದುಕೊಂಡು ಬಂಗಾರ ಅಂಗಡಿಯಲ್ಲಿ ಇಟ್ಟಿದ್ದಾನೆ ಅಂತ ಹೇಳಿ ಯುವತಿ ಪೊಲೀಸರು ಕೊಟ್ಟರು ಕೂಡ ಪೊಲೀಸರು ಕೂಡ ಇದರಲ್ಲಿ ಒಂದ್ ರೀತಿಯಾಗಿ ಆ ಮಹಿಳೆಗೆ ಯಾವುದೇ ರೀತಿಯಾದಂತ ನ್ಯಾಯ ಕೊಡಿಸಲು ವಿಫಲರಾಗ್ತಾರೆ. ಅದಾದ ಬಳಿಕ ಕಮಿಷನರ್ ಹತ್ರ ಬಂದು ನನ್ನ ಬಂಗಾರವನ್ನು ಕೂಡ ನನಗೆ ಬಿಡಿಸ್ಕೊಡ್ಬೇಕಾಗಿತ್ತು, ಆದ್ರೆ ಆ ಪೊಲೀಸರು ಏನ್ ಮಾಡ್ತಾರಂದ್ರೆ ನನ್ನ ಬಂಗಾರನ್ನ ತೆಗೆದುಕೊಂಡು ಹೋಗಿ ಮತ್ತೆ ಅದೇ ಯುವಕನಿಗೆ ಕೊಟ್ಟಿರ್ತಕ್ಕಂಥದ್ದು ಏನ್ ಶಾಪುರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ತಕ್ಕಂಥ ಇನ್ಸ್ಪೆಕ್ಟರ್ ಮೇಲೆ ಆರೋಪ ಇರತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳ್ತಾ ಇರುವಂತದ್ದು, ಯುವತಿ ನನಗೆ ಒಂದು ನ್ಯಾಯವನ್ನು ಒದಗಿಸಿಕೊಡ್ಬೇಕು, ನನ್ನ ಕಡೆಯಿಂದ ಕೋಟ್ಯಾಂತರ ರೂಪಾಯಿನ ಕಳೆದುಕೊಂಡಿದ್ದೇನೆ, ಅದನ್ನೆಲ್ಲವನ್ನು ನನಗೆ ಮರಳಿ ಕೊಡಬೇಕು, ಮತ್ತೆ ಅವನಿಗೆ ಕಠಿಣ ಶಿಕ್ಷೆ ಆಗ್ಬೇಕಂತೇಳಿ ಈಗ ಯುವತಿ ಆಗ್ರಹಿಸ್ತಾ ಇರ್ತಕ್ಕಂಥದ್ದು. ರೋಶಿನಿ, ಅಲ್ಲ ಮಂಜುನಾಥ್, ಇಲ್ಲಿ ಮೊದಲನೇದಾಗಿ ಈತ ನಡ್ಕೊಂಡಿರುವಂತದ್ದು ಸರಿ ಇಲ್ಲ. ಅದಾದ ನಂತರ ಈತ ಈ ರೀತಿಯಾಗಿ ಬಂಗಾರ, ಹಣ ಎಲ್ಲ ದೋಚ್ಕೊಂಡಿದ್ದಾನೆ. ಅದಾದ್ಮೇಲೆ ಮದುವೆ ಮಾಡ್ಕೊಳ್ಳೋಕೆ 3 ಕೋಟಿ ಹಣ ಬೇರೆ ಡಿಮ್ಯಾಂಡ್ ಮಾಡಿರುವಂತದ್ದು. ಏನಿದೆ ಅಂತ ಹೇಳಿ ಇವ್ರಿಗೆ 3 ಕೋಟಿ ಕೊಟ್ಟು ಮದುವೆ ಮಾಡಬೇಕು? ಈ ಪೊಲೀಸ್ ಅವರು ಏನ್ ಹೇಳ್ತಿದ್ದಾರೆ, ಇಂಥವ್ರ ವಿರುದ್ಧ ಯಾವ ರೀತಿಯಾಗಿ ಆಕ್ಷನ್ ಆಗ್ಬೋದು ಅಂತ?
ಖಂಡಿತವಾಗ್ಲೂ ರೋಷಿನಿ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಈ ಈಶ್ವರ್ ಸಿಂಗ್ ಏನಿರ್ತಾನೆ ತನ್ನ ಏನು ಯುವತಿ ಮತ್ತು ಈ ಈಶ್ವರ್ ಸಿಂಗ್ ಏನಿರುತ್ತೆ ಖಾಸಗಿತನವನ್ನ ವಿಡಿಯೋ ಮಾಡ್ಕೊಂಡು ಆ ಮಹಿಳೆಗೆ ಬ್ಲಾಕ್ ಮೇಲ್ ಮಾಡ್ತಿರ್ತಾನೆ. ಒಂದ್ ವೇಳೆ ನೀನು 3 ಕೋಟಿ ಕೊಡದೇ ಇದ್ರೆ ನಾನು ಈ ವಿಡಿಯೋನ ಹರಿಬಿಡ್ತೇನೆ ಅಂತೇಳಿ ಆ ಯುವತಿಗೆ ಬ್ಲಾಕ್ ಮೇಲ್ ಮಾಡಿರೋದು, ಅವ್ರ ಕುಟುಂಬಸ್ಥರಿಗೂ ಕೂಡ ಒಂದ್ ರೀತಿಯಾಗಿ ಬ್ಲಾಕ್ ಮೇಲ್ ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನ್ ಯುವತಿಗೆ ಈ ಬ್ಲಾಕ್ ಮೇಲ್ ಒಂದು ಟಾರ್ಚರ್ ಆಗಿ ಅದೇ ರೀತಿ ಮನೆಗೆ ಬರೋದು, ಹರಾಸ್ಮೆಂಟ್ ಮಾಡೋದು ಇದು ಪ್ರತಿದಿನ ಇರೋದ್ರಿಂದ ಈಗ ಪೊಲೀಸ್ ಸ್ಟೇಷನ್ಗೆ ಹೋದ್ರು ಕೂಡ ಅಲ್ಲಿ ನ್ಯಾಯ ಸಿಕ್ಕಿಲ್ಲ. ಆದ್ರಿಂದ ಇವತ್ತು ಕಮಿಷನರ್ ಆಫೀಸ್ಗೆ ಬಂದು ನನಗೊಂದು ನ್ಯಾಯ ಒದಗಿಸ್ಕೊಡ್ಬೇಕಂತ ಹೇಳಿ ವಕೀಲರನ್ನ ಕರೆದುಕೊಂಡು ಬಂದು ಕಮಿಷನರ್ಗೂ ಕೂಡ ಖುದ್ದಾಗಿ ಒಂದು ದೂರನ್ನು ನೀಡಿರ್ತಕ್ಕಂಥದ್ದು. ಶಾಪುರ್ ಪೊಲೀಸ್ ಸ್ಟೇಷನ್ಗೆ ನಾವು ಎಷ್ಟು ಹೋದ್ರು ಕೂಡ ಅಲ್ಲಿ ನಮ್ದು FIR ತೆಗೆದುಕೊಳ್ತಾ ಇಲ್ಲ. ಮತ್ತೆ ಯುವಕನಿಗೆ ಅಂದ್ರೆ ಏನ್ ಈಶ್ವರ್ ಸಿಂಗ್ ಅನ್ನೋ ಏನ್ ಯುವಕ ಏನಿದ್ದಾನೆ ಅವನಿಗೆ ಕೂಡ ಈಗ ಅಲ್ಲಿ ಇರ್ತಕ್ಕಂಥ ಪೊಲೀಸರು ಸಾಥ್ ಕೊಡ್ತಾ ಇದ್ದಾರೆ. ಎಲ್ಲೋ ಒಂದ್ ರೀತಿಯಲ್ಲಿ ಪೊಲೀಸರ ಮೇಲೆ ಕೂಡ ಈಗ ಏನ್ ಸೆಟಲ್ಮೆಂಟ್ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಒಟ್ಟಾರೆಗೆ ಕಮಿಷನರ್ ಇದರಲ್ಲಿ ಮಧ್ಯಸ್ಥಿಕೆ ವಹಿಸಿ ಏನು ಯುವತಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಶಾಪುರ್ ಸ್ಟೇಷನ್ ನಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿ ಯುವತಿಗೆ ಒಂದ್ ರೀತಿಯಾಗಿ ನ್ಯಾಯವನ್ನು ಕೊಡಿಸಲು ಏನ್ ಕಮಿಷನರ್ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ ರೋಶಿನಿ. ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. वीडियोस वो सब भी बना के रखे थे। उसके बाद वो मुझे पैसों के लिए ब्लैकमेल करने लगा, नहीं तो मैं फ़ोटोज़ ये वो वायरल करूँगा, ये सब बोलने लगा। मेरे को मेरी मतलब रेपुटेशन इसकी वजह से मैं उसको देती गई पैसा, और वो जैसे जैसे चाहिए वैसे वैसे मेरे को मार के ब्लैकमेल करके वो पैसे लेते गया। उसके बाद अब मेरे से सब कुछ ख़त्म हो गया, तो मेरा गोल्ड ले लिया उसने, जो मेरा जो था मेरे ऊपर वो भी उसने सब कुछ ले लिया। उसके बाद वो अभी सब कुछ होने के बाद जब मेरे घर में पता चलने लगा तो मैं उसके घर पे गई और बताई कि आपके बेटे ने ऐसे ऐसे किया है। तो उसके घर वाले मेरे को ही मारने लगे और कहने लगे कि 3 करोड़ लेके आओ, और 3 करोड़ में से 30 लाख रुपए माइनस करके ऊपर के दे दो पैसा और हमारे बेटे से शादी कर लो। अब सब जगह से मेरे को कुछ रिस्पांस नहीं मिल रहा है। मैंने बाहर से लोन निकाल के भी उसको लिया है मैंने। ಫಿಸಿಕಲ್ ರಿಲೇಷನ್ ಇವಳು ಮನಸ್ಸಿನ ಇಚ್ಛೆ ವಿರುದ್ಧ ಇವಳ ಜೊತೆ ಫಿಸಿಕಲಿ ರಿಲೇಷನಲ್ಲಿ ಬರ್ತಾನ. ಅವಳಿಗೆ ಗೊತ್ತಿಲ್ಲದೆ ವಿಡಿಯೋಸು ಫೋಟೋಸು ಎಲ್ಲ ಕಲೆಕ್ಟ್ ಮಾಡ್ತಾನ. ಆಮೇಲೆ ಅವಳದ್ದು ಹಣಕಾಸಿನ ಪರಿಸ್ಥಿತಿ ಏನಿದೆ ಮನೆಯೊಳಗಿಂತು ಅಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅವಳದೆಲ್ಲ ಫೈನಾನ್ಷಿಯಲ್ ಕಂಡೀಷನ್ ತಿಳ್ಕೊಂಡು ಅವ್ರ ಅಪ್ಪನ ಹೆಸರಿನಲ್ಲಿರೋ ಒಂದು ಪ್ರಾಪರ್ಟಿಯನ್ನು ಮಾರಿದ್ದ ದುಡ್ಡು ಅವರು ಅಣ್ಣಗಳು 3 ಜನ ಅಣ್ಣಗಳು ಮತ್ತು ಇವು ಪಾಲ ಮಾಡಿ ಅವ್ರ ತಂದೆ ತಾಯಿ ಆ ದುಡ್ಡದಲ್ಲಿ 8 ಲಕ್ಷ ಇವಳಿಗೆ ಕ್ಯಾಶ್ ಕೊಡ್ತಾರೆ. ಆ 8 ಲಕ್ಷನ ಅವಳು ತನ್ನ ಕಬರ್ಡ್ನಲ್ಲಿ ಇಟ್ಕೊಂಡಿರ್ತಾಳೆ. ಅದು ಈಶ್ವರ್ ಸಿಂಗ್ ಅವಳ ಕಡೆಯಿಂದ ಮಾಹಿತಿ ತಕ್ಕೊಂಡು ಆ 8 ಲಕ್ಷ ಪಿರಿಯಾಡಿಕಲಿ ಇನ್ಸ್ಟಾಲ್ಮೆಂಟ್ಸಲ್ಲಿ ನನಗೆ ಇಷ್ಟು ಕೊಡು ಅಷ್ಟು ಕೊಡು, ಇಲ್ಲಾಂದರೆ ನೀನು ವಿಡಿಯೋಸು ಫೋಟೋಸ್ ಪ್ರೈವೇಟ್ ಫೋಟೋಸ್ ನನ್ನ ಜೊತೆ ಫಿಸಿಕಲಿ ಆಗಿರೋ ಫೋಟೋಸು ವಿಡಿಯೋಸನ್ನೆಲ್ಲ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಮಾಡ್ತೇನೆ ಅಂತ ಹೇಳಿ ಅವಳಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಅದು 8 ಲಕ್ಷ ಪೂರ್ತಿ ಎಲ್ಲ ಅವಳಿಗೆ ತಕ್ಕೊಳ್ತಾನ. ಆಮೇಲೆ ಏನು ಹೇಳ್ತಾನ, ನಾನು ನಿನ್ನ ಮದುವೆ ಆಗೋನು ಅಂತ ಪದೇ ಹೇಳಿ ಅವನು ನಂಬಿಸ್ತಿರ್ತಾನ. ಸೊ 2021 ಅವಳ ತಾಯಿ ಕ್ಯಾನ್ಸರ್ ಇನ್ಫೆಕ್ಷನ್ನಿಂದ ತೀರ್ಕೊಳ್ತಾಳ. ಆ ತೀರ್ಕೊಂಡು ಆದಮೇಲೆ ತಾಯಿದ ಬಂಗಾರು ಮತ್ತು ಅವಳು ಮದುವೆಗೋಸ್ಕರ ಮಾಡಿದ ಫಿಸಿಕಲ್ ರಿಲೇಷನ್ ಇವಳು ಮನಸ್ಸಿನ ಇಚ್ಛೆ ವಿರುದ್ಧ ಇವಳು